ಪ್ರಿಯರೇ, ಬೆರಾಕತ್ತಗ್ಗು ಅಂದರೆ ನೆನಪಿಗೆ ಬರುವಂಥದ್ದು ಯೆಹೋಷಾಫಾಟನು. ಪ್ರಿಯರೇ, ಬೆರಾಕತ್ತಗ್ಗು ಅಂದ ತಕ್ಷಣ ಎಲ್ಲೋ ಕೇಳಿದ ಪದ ಎಂದು ಕೆಲವೊಬ್ಬರು ಅಂದುಕೊಳ್ಳುತ್ತಾರೆ. ಅಸಲಿಗೆ ಬೆರಾಕತ್ತಗ್ಗು ಎಂದು ಆ ತಗ್ಗಿಗೆ ಏಕೆ ಹೆಸರು ಬಂತು ಎಂದು ಸ್ವಲ್ಪ ಕಾಲ ತಿಳಿದುಕೊಳ್ಳೋಣ. ಇದನ್ನು ತಿಳಿದುಕೊಳ್ಳುವ ಮುಂಚೆ ಬೆರಾಕತ್ತಗ್ಗು ನಮಗೆ ಸ್ತುತಿಯ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಒಬ್ಬ ಮನುಷ್ಯನ ಜೀವಿತದಲ್ಲಿ ಸ್ತುತಿ ಎಷ್ಟು ಮುಖ್ಯ, ಯಾಕೆ ನಾವು ದೇವರನ್ನ ಸ್ತುತಿಸಬೇಕು ಎಂದು ತಿಳಿಸುವ ಒಂದು ಪಾಠವಾಗಿ ಇವತ್ತಿಗೂ ಬೆರಾಕತ್ತಗ್ಗು ಸಾಕ್ಷಿಯಾಗಿದೆ. ಬೆರಾಕತ್ತಗ್ಗು ಈಗಿನ ಕಿರ್ಬೇಟ್ ಬೆರೆಕುಟ್ ಬಳಿಯ ಯೆಹೂದ ಅರಣ್ಯದಲ್ಲಿ ತೆಕೋವ ಮತ್ತು ಹೆಬ್ರೋನ್ನಿಂದ ಯೆರೂಸಲೇಮಿಗೆ ಹೋಗುವ ರಸ್ತೆಯ ನಡುವಿನ ವಿಶಾಲವಾದ ತೆರೆದ ಕಣಿವೆ. ಅಸಲಿಗೆ ಇದನ್ನು ಬೆರಾಕತ್ತಗ್ಗು ಎಂದು ಯಾಕೆ ಕರೆಯುತ್ತಾರೆ? ಇದನ್ನು ತಿಳಿಯಬೇಕೆಂದರೆ ಮೊದಲು ನೋಡಿದ ಹಾಗೆ ಯೆಹೋಷಾಫಾಟನ ಬಗ್ಗೆ ತಿಳಿಯಬೇಕು. ಕ್ರಿಸ್ತಪೂರ್ವ 873ರಿಂದ 849ರವರೆಗೆ ಯೆಹೂದ ದೇಶದ ರಾಜನಾಗಿ ಆಳಿದ ಒಳ್ಳೆಯ ಅರಸ ಯೆಹೋಷಾಫಾಟ. ಆತನ ಆಳ್ವಿಕೆಯಲ್ಲಿ ಒಂದು ದಿನ ಮೋವಾಬ್ಯರು, ಅಮ್ಮೋನ್ಯರು, ಮೆಗೋನ್ಯರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಆಗ ಯೆಹೋಷಾಫಾಟನು ತನ್ನ ಎಲ್ಲಾ ಪ್ರಜೆಗಳೊಟ್ಟಿಗೆ ಸೇರಿ ಉಪವಾಸವಾಗಿದ್ದು ಯೆಹೋವನಲ್ಲಿ ಪ್ರಾರ್ಥಿಸುತ್ತಾರೆ. ದೇವರೇ, ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ಬಲವಿಲ್ಲ, ಏನು ಮಾಡಬೇಕೆಂದು ತಿಳಿಯದು ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದರು. ಅವತ್ತು ಅವರ ಪ್ರಾರ್ಥನೆಯನ್ನು ಕೇಳಿ ದೇವರು ಅವರಿಗೆ ಸಹಾಯವಾಗಿ ಅವರ ಮುಂದೆ ನಿಂತು ಯುದ್ಧ ಮಾಡುತ್ತಾರೆ. ಅವತ್ತು ಬೆಳಗ್ಗೆ ತೆಕೋವ ಎಂಬ ಅರಣ್ಯದಲ್ಲಿ ಯುದ್ಧಕ್ಕಾಗಿ ಸೇರಿ ಬಂದಿರುವಾಗ ಎಲ್ಲರೂ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿ ಬಂದಾಗ ಯೆಹೋಷಾಫಾಟನು ಮತ್ತು ಅವನ ಪ್ರಜೆಗಳು ಮಾತ್ರ ದೇವರನ್ನು ಅದೇ ಸ್ಥಳದಲ್ಲಿ ಕೃತಜ್ಞತಾಸ್ತುತಿ ಮಾಡತೊಡಗಿದರು. ಆದ್ದರಿಂದ ಯಾವ ಯುದ್ಧ ಮಾಡದೆ ಜಯವನ್ನು ಹೊಂದಿದ್ದಕ್ಕೆ ಅವರು ಬೆರಾಕ ಎಂಬ ತಗ್ಗಿನಲ್ಲಿ ಸೇರಿ ಬಂದು ದೇವರು ಮಾಡಿದ ಉಪಕಾರಕ್ಕೆ ಕೃತಜ್ಞತಾಸ್ತುತಿ ಮಾಡುತ್ತಾರೆ. ಅಂದಿನಿಂದ ಆ ತಗ್ಗಿಗೆ ಬೆರಾಕ ತಗ್ಗು ಎಂದು ಹೆಸರುಗೊಂಡಿದೆ. ಬೆರಾಕ ಎಂದರೆ ಸ್ತುತಿ ಎಂದರ್ಥ. ಇದರ ಮೂಲಕ ನಾವು ತಿಳಿಯುವುದೇನೆಂದರೆ, ಬೆರಾಕ ತಗ್ಗು ನಮಗೆ ತಿಳಿಸುವುದೇನೆಂದರೆ, ಮೊದಲನೇದಾಗಿ ಸಮಸ್ಯೆ ಮತ್ತು ಕಷ್ಟ ಎಂದು ಬಂದಾಗ ದೇವರ ಸ್ತುತಿಯ ನಿಮಿತ್ತ ಜಯಿಸಬಹುದು ಮತ್ತು ಸ್ತುತಿಯ ಮೂಲಕ ಆಗದೇ ಇರುವ ಕಾರ್ಯಗಳು ಒಂದು ಇಲ್ಲ. ಅದೇ ರೀತಿ ಯೆಹೋಷಾಫಾಟನಿಂದ ತಿಳಿಯುವುದೇನೆಂದರೆ, ಕಷ್ಟಗಳು ಸಮಸ್ಯೆಗಳು ಬಂದಾಗ ನಮ್ಮ ಕಣ್ಣುಗಳು ಇತರರನ್ನು ನೋಡದೆ ದೇವರನ್ನೇ ನೋಡಬೇಕು. ಎರಡನೇದಾಗಿ, ನಮ್ಮ ಮುಂದೆ ಬರುವ ಕಷ್ಟಗಳನ್ನು ಜಯಿಸಲು ಬಲವಿಲ್ಲದೆ ಇದ್ದರೂ ಉಪವಾಸ ಪ್ರಾರ್ಥನೆಯ ನಿಮಿತ್ತ ಅವುಗಳನ್ನು ಜಯಿಸಬಹುದು. ಇದು ಬೆರಾಕ ತಗ್ಗಿನ ಮೂಲಕ ನಾವು ತಿಳಿಯಬಹುದಾದಂತಹ ವಿಷಯಗಳು.